ಇಡೀ ರಾಜ್ಯದಲ್ಲಿ ಕಳೆದ 10 ತಿಂಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಜನಕ್ಕೆ ಅನ್ಸ್ಬಿಟ್ಟಿದೆ ನಾವು ಯಾಕಾದ್ರೂ ಈ ಸರ್ಕಾರಕ್ಕೆ ವೋಟ್ ಮಾಡಿದ್ರು ಅಂತ. ಇದರ ಉಪಯೋಗವನ್ನ ನಾವು ಪಡಿಬೇಕಾಗಿದೆ. ನೀವು ಒಂದಲ್ಲ ಒಂದು ಇಶ್ಯೂ ಮಂಡ್ಯದಲ್ಲಿ ನೀವು ನೋಡಿದ್ದೀರಾ, ಹನುಮಾನ್ ಧ್ವಜವನ್ನ ಇಳಿಸದಂತ ನೋಡಿದ್ದೀರಾ, ಬಿಜೆಪಿ ಹೋರಾಟವನ್ನ ನೀವು ನೋಡಿದ್ದೀರಾ. ಈ ಎಲ್ಲ ಇಶ್ಯೂಗಳನ್ನ ನಾವು ತೆಗೆದುಕೊಂಡು ಆ ಗ್ಯಾರಂಟಿಗಳನ್ನ ಬದಿಗೊತ್ತಿ ಜನ ಬಿಜೆಪಿಗೆ ನರೇಂದ್ರ ಮೋದಿಗೆ ವೋಟ್ ಮಾಡುವಂತ ಒಂದು ವ್ಯವಸ್ಥೆಯನ್ನ ನಮ್ಮ ಕಾರ್ಯಕರ್ತರು ಮಾಡಬೇಕಾಗಿದೆ. ಆ ದೃಷ್ಟಿಯಿಂದ ನಾವೆಲ್ಲರೂ ಒಂದು ಮನಸ್ಸಲ್ಲಿ ಇಟ್ಕೊಳ್ಳೋಣ. ನಮ್ಮ ಮುಂದೆ ಇರತಕ್ಕಂಥದ್ದು ನರೇಂದ್ರ ಮೋದಿ ಮತ್ತೊಮ್ಮೆ ಈ ದೇಶದ ಪ್ರಧಾನಿ ಆಗಬೇಕು. ಮತ್ತೊಮ್ಮೆ ನರೇಂದ್ರ ಮೋದಿ, ಮತ್ತೊಮ್ಮೆ ಮಗದೊಮ್ಮೆ ನರೇಂದ್ರ ಮೋದಿ ಈ ದೇಶದ ಪ್ರಧಾನಿ ಆಗಬೇಕು. ಅದಕ್ಕೋಸ್ಕರ ನಾವು ಕಾರ್ಯಕರ್ತರಾಗಿ ಹೋರಾಟವನ್ನ ನಾವು ಮಾಡೋಣ. ಬಂಧುಗಳೇ, ನಾನು ಕೊನೆಯದಾಗಿ ಭಾಷಣ ಮುಗಿಸಕ್ ಮುಂಚೆ ನೋಡಿ, ನರೇಂದ್ರ ಮೋದಿ ಅವರು 10 ವರ್ಷ ಒಂದು ದಿನ ಲೀವ್ ತಗೊಂಡಿಲ್ಲ. 10 ಇಯರ್ಸ್, ಲಾಸ್ಟ್ 10 ಇಯರ್ಸ್ ನರೇಂದ್ರ ಮೋದಿ ಅವರು ಒಂದು ದಿನಾನೂ ಲೀವ್ ತಗೊಂಡಿಲ್ಲ. ಅವರ ಸ್ವತಃ ತಾಯಿ ತೀರೋದಾಗೂ ಕೂಡ ಅಂತ್ಯ ಸಂಸ್ಕಾರನ ಮುಗಿಸಿ ಕೆಲಸ ಮಾಡಿದ್ದಾರೆ. ನಮಗೆ ಇರುವಂತದ್ದು ಅವಕಾಶ ಇನ್ನ 33 ದಿನ. ಆ 33 ದಿನದಲ್ಲಿ ನಾವು ಕೂಡ ಒಂದು ದಿನ ಲೀವ್ ತಗೊಂಡೆ ನರೇಂದ್ರ ಮೋದಿಗೋಸ್ಕರ, ಬಿಜೆಪಿಗೋಸ್ಕರ, ಅಮಿತ್ ಶಾಜಿ ಅವರಿಗೋಸ್ಕರ ಫುಲ್ ಟೈಮ್ ಆಗಿ ನಾವು ಕೆಲಸ ಮಾಡ್ತೀರಿ ಅಂತ ಪಣ ತೊಟ್ಟು ನಾವಿಲ್ಲಿಂದ ಹೊರಡಬೇಕಾಗಿದೆ ಅನ್ನೋ ವಿನಂತಿಯನ್ನ ಮಾಡಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಎಲ್ಲರೂ.